ರಾಜೀನಾಮೆ ಕೊಟ್ಟು ಬರ್ಬೇಕು. ನಮ್ ಜಾತಿಗೆ ಅನ್ಯಾಯ ಆಗಿದೆ, ನಮ್ ಜಾತಿಗೆ ಹಿಂಗ್ ಮಾಡಿದ್ದೀರಾ, ಕ್ರಿಶ್ಚಿಯನ್ ಸೇರಿಸಿದ್ದೀರಾ, ಇದು ಸರಿಯಲ್ಲ ಅಂತೇಳಿ ಮಂತ್ರಿಗಳು ರಾಜಾರೋಷವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಸಮುದಾಯಗಳು ಏನಿದ್ದಾರೆ ನಿಮ್ಮನ್ನ ಯಾರನ್ನೂ ಮುಂದಕ್ಕೆ ಸಮುದಾಯಗಳು ನಿಮ್ಮನ್ನ ಬಗ್ಗೆ ತರಾಟೆಗೆ ತೆಗೆದುಕೊಳ್ತದೆ. ಈ ಸಮುದಾಯಗಳ ಕೋಪಕ್ಕೆ ನೀವು ಗುರಿಯಾಗ್ತೀರ. ನಿಮ್ ಗೌರವ ಇದ್ರೆ ಕೂಡಲೇ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟು, ಹಿಂದೆ ದೇವೇಗೌಡರು PWD ಮಿನಿಸ್ಟರ್ ಆಗಿದೆ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಂಗೆ ನೀವು ಕೂಡ ರಾಜೀನಾಮೆ ಕೊಟ್ಟು ಬಂದ್ರೆ ನೀವು ಹೀರೋಗಳಾಗ್ತೀರ. ಇಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆ ಸಮುದಾಯನ ಓಲೈಕೆ ಮಾಡುವಂತ ನಾಟಕವನ್ನ ಆಡಿದ್ರೆ ಆ ಸಮುದಾಯಗಳು ನಿಮ್ಮನ್ನ ಕ್ಷಮಿಸಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೇರವಾಗಿ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಶೋಷಿತ ವರ್ಗಗಳನ್ನ ದುರುಪಯೋಗ ಮಾಡಿಕೊಂಡು ಹಣದಾಸೆಯಿಂದ ಏನ್ ಮತಾಂತರಗಳು ಮಾಡ್ತಾ ಇದ್ದೀರಾ, ಅದಕ್ಕೆ ಪುಷ್ಟಿ ಕೊಡ್ತಾ ಇದ್ದೀರಾ. ತಡಿಬೇಕಾದ ಕೆಲಸ ಸರ್ಕಾರ, ಯಾವುದೇ ಸರ್ಕಾರ ಆದ್ರೂ ಮತಾಂತರಗಳನ್ನ ತಡಿಬೇಕು. ಹಣಕ್ಕೋಸ್ಕರ ಮತಾಂತರ ಆಗುವಂಥದ್ದು, ಬೇರೆ ಬೇರೆ ಆಮಿಷಗಳಿಗೋಸ್ಕರ, ಲವ್ ಜಿಹಾದ್ಗೋಸ್ಕರ ಮತಾಂತರ ಆಗುವಂಥದ್ದು, ಇವೆಲ್ಲವನ್ನ ಸರ್ಕಾರ ತಡಿಬೇಕು. ಅದು ಬಿಟ್ಬಿಟ್ಟು ಸರ್ಕಾರ ಪ್ರಾಯೋಜಿತವಾದಂತ ಮತಾಂತರಕ್ಕೆ ಸಿದ್ದರಾಮಯ್ಯನವರೇ ಇವತ್ತು ರಾಯಭಾರಿಯಾಗಿ ನಿಂತಿದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಮುಖ್ಯಮಂತ್ರಿ ಸ್ಥಾನ ಈಗ ಅಕ್ಟೋಬರ್ ಅಲ್ಲಿ ಬಿಡಬೇಕು, ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಅವರು ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಎಲ್ಲರನ್ನೂ ಸೇರಿಸ್ಬೇಕು. ಆ ಚಾಯ್ಸ್ ಅಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವುದು ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಂಡು ಎಲ್ಲನೂ ಸೋನಿಯಾ ಗಾಂಧಿಯವರ ಧರ್ಮಕ್ಕೆ ಸೇರಿಸ್ಬಿಟ್ರೆ ನಾನು ಸೇಫ್. ಅವರ ಸ್ವಂತ ಅಧಿಕಾರದ ಆಸೆಗೋಸ್ಕರ, ಅವರ ಸ್ವಂತದ ದುರಾಸೆಗೋಸ್ಕರ ಇವತ್ತು ಹಿಂದೂ ಧರ್ಮ, ಸನಾತನವಾದಂತ ಹಿಂದೂ ಧರ್ಮ, ಸುಮಾರು 10-15 ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಧರ್ಮವನ್ನ ಮಲಿನ ಮಾಡಕ್ಕೆ ಹೊರಟಿದ್ದಾರೆ. ಇಂಥ 100 ಸಿದ್ದರಾಮಯ್ಯರು ಬಂದರೂ ಕೂಡ ಹಿಂದೂ ಧರ್ಮವನ್ನ ಮುಟ್ಟಕ್ಕಾಗಲ್ಲ. ಆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇಂಥ 100 ಸಿದ್ದರಾಮಯ್ಯ ಬಂದ್ರು ಹಿಂದೂ ಧರ್ಮವನ್ನ ಅಪವಿತ್ರ ಮಾಡಕ್ಕಾಗಲ್ಲ. ಇವತ್ತು ನಿಮ್ ಸರ್ಕಾರ ಇದೆ, ಮನ್ಸಾ ಬಿಟ್ಟಿ ಮಾಡ್ತಾ ಇದ್ದೀರಷ್ಟೇ. ನಿಮ್ ಸರ್ಕಾರ ಇನ್ನಿರೋದು 2 ವರ್ಷ ಅಷ್ಟೇ ಆಯ್ಸು ನಿಮ್ಗೆ. ಅದಾದ್ಮೇಲೆ ಈ ವರದಿನ ಯಾರು ತಗೊಂತಾರೆ? ಯಾರು ಇದನ್ನ ಕೇಳ್ತಾರೆ ನಿಮ್ಗೆ ಈ ವರದಿನ? ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಸಮೀಕ್ಷೆಯನ್ನ ಮಾಡುವಂತದಕ್ಕೆ ಆದೇಶವನ್ನ ಮಾಡಿ ಕೆಲವು ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ. ನಮ್ಮ ರಾಜ್ಯದಲ್ಲೂ ಮಾರ್ಚ್ ಅಲ್ಲಿ ಪ್ರಾರಂಭ ಆಗ್ತಾ ಇದೆ. ಕರ್ನಾಟಕದಲ್ಲೂ ಮಾರ್ಚ್ ಅಲ್ಲಿ ಜಾತಿ ಸಮೀಕ್ಷೆ ಏನಿದೆ, ಸೆನ್ಸಸ್ ಏನಿದೆ ಅದನ್ನ ಮಾಡ್ತಾ ಇದ್ರು ಒಟ್ಟಿಗೆ. ಸೆನ್ಸಸ್, ಜಾತಿ ಸಮೀಕ್ಷೆ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು ಇಡೀ ದೇಶದಲ್ಲಿ. ಅದೇ ಅಥೆಂಟಿಕ್. ಯಾವುದೇ ಕೋರ್ಟ್ ಅಲ್ಲಿ, ಯಾವುದೇ ಸಂವಿಧಾನದ ಅಡಿಯಲ್ಲಿ ದಾಖಲೆಗಳು ಅಂತ ಪ್ರಶ್ನೆ ಬಂದಾಗ, ಜಾತಿ ಅಂತ ಪ್ರಶ್ನೆ ಬಂದಾಗ, ಧರ್ಮ ಅಂತ ಬಂದಾಗ ಇದೇ ಒರಿಜಿನಲ್ ದಾಖಲೆ. ಇವಾಗ ಏನ್ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ದಾಖಲೆ ಅಲ್ಲ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಇವಾಗ ಏನ್ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಅಥೆಂಟಿಕ್ ಅಲ್ಲ.